ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಸ್ಟರ್ಡ್ ಫ್ರೂಟ್ ಸಲಾಡ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಲಾಕ್ಡೌನ್ ಟೈಮಲ್ಲಿ ಐಸ್ ಕ್ರೀಮ್ ಬೇರೆ ಸಿಗ್ತಾ ಇಲ್ಲ, ನಿಮಗೆ ಕೂಲಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಈ ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿನ್ಬೋದು. ಈ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡೋದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಕಾಯಕ್ಕಿಡಬೇಕು. ಚೆನ್ನಾಗಿ ಕುದಿ ಬರಬೇಕು ಹಾಲು. ಈ ಅರ್ಧ ಲೀಟ್ರ್ ಹಾಲನ್ನ ಕಾಯಕ್ಕಿಡೋಕ್ಕೆ ಮುಂಚೆ ಅರ್ಧ ಕಪ್ಪಷ್ಟು ಹಾಲನ್ನ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿರಬೇಕು. ಅದರಲ್ಲಿ ಕಸ್ಟರ್ಡ್ ಪೌಡರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಹಾಲು ತಣ್ಣಗಿರಬೇಕು, ಬಿಸಿ ಮಾಡಿರಬಾರ್ದು. ಇದರಲ್ಲಿ ಕಸ್ಟರ್ಡ್ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಗಂಟುಗಳಾಗದೇ ಇರೋ ಥರ ಮಿಕ್ಸ್ ಮಾಡಬೇಕು. ಕುದೀತಾ ಇರೋ ಹಾಲಿಗೆ ಡೈರೆಕ್ಟಾಗಿ ಕಸ್ಟರ್ಡ್ ಪೌಡರ್ನ ಹಾಕಿಬಿಟ್ರೆ ಗಂಟುಗಳಾಗ್ಬಿಡುತ್ತೆ. ಹಾಗಾಗಿ ಈ ಥರ ತಣ್ಣಗಿರೋ ಹಾಲಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಾಕಬೇಕು. ಇವಾಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ಕಸ್ಟರ್ಡ್ ಪೌಡರ್ನ ಇದಕ್ಕೆ ಹಾಕಬೇಕು. ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇನ್ನೊಂದು ಕೈಯಲ್ಲಿ ಹಾಕಬೇಕು. ಕೈ ಬಿಡಬಾರ್ದು, ಬಿಟ್ಟರೆ ಗಂಟಾಗ್ಬಿಡುತ್ತೆ. ಹಾಕಿದ ತಕ್ಷಣ ಕೈಯಾಡಿಸ್ತಾನೆ ಇರಬೇಕು. ಮಧ್ಯದಲ್ಲಿ ಬಿಟ್ಟರೆ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ಕಸ್ಟರ್ಡ್ ಕುದಿ ಬರೋವರೆಗೆ ಕೈಯಾಡ್ತಾನೆ ಇರಬೇಕು. ಚೆನ್ನಾಗಿ ಕಸ್ಟರ್ಡ್ ಕುದಿ ಬಂದಮೇಲೆ 4ರಿಂದ 5 ಸ್ಪೂನಷ್ಟು ಶುಗರ್ ಹಾಕೋಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ 2 ಸ್ಪೂನ್ ಸೇರಿಸ್ಕೋಬೋದು. ಹಣ್ಣಲ್ಲೇ ಸ್ವೀಟ್ ಇರೋದ್ರಿಂದ 4ರಿಂದ 5 ಸ್ಪೂನ್ ಸಾಕಾಗುತ್ತೆ ಅರ್ಧ ಲೀಟ್ರ್ ಹಾಲಿಗೆ. ಇವಾಗ ನಾನು ವೆನಿಲಾ ಎಸೆನ್ಸ್ 2 ಡ್ರಾಪಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ಬಿಡ್ಬೋದು. ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಎಸೆನ್ಸ್ನ ಹಾಕಿದ್ದು. ಇದನ್ನು ಇವಾಗ 5 ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ತಣ್ಣಗಾಗಕ್ಕೆ ಬಿಡಬೇಕು ಕಸ್ಟರ್ಡ್ನ. ಈ ಕಸ್ಟರ್ಡ್ ತಣ್ಣಗಾಗೋಷ್ಟರೊಳಗೆ ನಾವು ಹಣ್ಣುಗಳನ್ನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಫಸ್ಟು ಗ್ರೀನ್ ಗ್ರೇಪ್ಸ್ ತೊಗೊಂಡಿದ್ದೀನಿ. ಇದನ್ನು ಫಸ್ಟೇ ಉಪ್ಪು ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಆಮೇಲೆ 2 ಸಲ ತೊಳೆದು ಸೀಡ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಬ್ಲ್ಯಾಕ್ ಗ್ರೇಪ್ಸು, ಇದು ಕೂಡ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದು ಕಟ್ ಮಾಡಿರೋಂಥದ್ದು. ಸಪೋಟ 1 ಕಪ್ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಳಗಡೆ ತಿರುಳು ಮಾತ್ರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಲ್ಲಂಗಡಿ ಹಣ್ಣನ್ನು ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೂಟ್ಸು ನಿಮ್ಗೆ ಯಾವ್ಯಾವ್ದು ಇಷ್ಟ ಇದೆ ಅದನ್ನು ತೊಗೋಬೋದು. ಇದೇ ಹಣ್ಣು ತೊಗೋಬೇಕು ಅನ್ನೋದಿಲ್ಲ. ಆ್ಯಪಲ್ ಹಾಕ್ತಾರೆ, ದಾಳಿಂಬೆ ಹಾಕ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಹಣ್ಣು ಅದನ್ನ ಸ್ಕಿಪ್ ಮಾಡ್ಕೋಬೋದು. ಇವಾಗ ನಾನೊಂದು ದೊಡ್ಡ ಬೌಲ್ ತೊಗೊಂಡು ಎಲ್ಲ ಹಣ್ಣುಗಳನ್ನು 1 ಬೈ 1 ಮಿಕ್ಸ್ ಮಾಡ್ಕೊಂಡು ಹೋಗ್ತೀನಿ. ಆದಷ್ಟು ಹುಳಿ ಇರೋ ಅಂಥದ್ದು ಪೈನಾಪಲ್ಲು ಆ ಥರದ ಹಣ್ಣುಗಳನ್ನ ಅವಾಯ್ಡ್ ಮಾಡಿ. ಆ ಹಣ್ಣಿನ ರಸ ಎಲ್ಲ ಹಣ್ಣುಗಳಿಗೂ ಸೇರಿಕೊಂಡು ಫ್ರೂಟ್ ಸಲಾಡ್ ಹುಳಿ ಆಗಿಬಿಡತ್ತೆ. ಕಸ್ಟರ್ಡ್ ತಣ್ಣಗಾದ್ಮೇಲೆ ನಾವು ಹಣ್ಣುಗಳನ್ನ ಕಟ್ ಮಾಡ್ಕೋಬೇಕು. ಹಣ್ಣುಗಳನ್ನ ಕಟ್ ಮಾಡಿಬಿಟ್ಟು ಜಾಸ್ತಿ ಹೊತ್ತು ಇಟ್ಟರೆ ಅದರಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಹೋಗಿರುತ್ತೆ. ಕಟ್ ಮಾಡಿ ಜಾಸ್ತಿ ಹೊತ್ತು ಬಿಟ್ಟರೆ ಆ್ಯಪಲ್ ಮತ್ತು ಬನಾನದ ಕಲರ್ ಕೂಡ ಡಲ್ ಆಗ್ತಾ ಹೋಗುತ್ತೆ. ಇವಾಗ ಎಲ್ಲ ಹಣ್ಣುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತಣ್ಣಗಾಗಿರೋ ಕಸ್ಟರ್ಡ್ನ ಇದ್ರ ಮೇಲೆ ಸುರಿಬೇಕು. ನಿಮಗೆ ಬೇಕಂದರೆ ಚಿಟಿಕೆಯಷ್ಟು ಉಪ್ಪು ಹಾಕೋಬೋದು ಟೇಸ್ಟಿಗೆ. ಊಟ ಆದಮೇಲೆ ಈ ಕಸ್ಟರ್ಡ್ ಫ್ರೂಟ್ ಸಲಾಡ್ನ ತಿಂದರೆ ಡೈಜೆಷನ್ನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಲಾಸ್ಟಲ್ಲಿ 1 ಸ್ಪೂನಷ್ಟು ಜೇನುತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಜೇನುತುಪ್ಪ ಹಾಕೋದ್ರಿಂದ ಫ್ರೂಟ್ ಸಲಾಡ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಫ್ರೂಟ್ ಸಲಾಡ್ನ ಡೆಕೋರೇಟ್ ಮಾಡೋಕ್ಕೆ ನೀವು ದ್ರಾಕ್ಷಿ, ಗೋಡಂಬಿ, ಬಾದಾಮಿ 3 ತುಪ್ಪದಲ್ಲಿ ಹುರಿದ್ಬಿಟ್ಟು ಮೇಲ್ಗಡೆ ಡೆಕೋರೇಟ್ ಮಾಡ್ಬೋದು. ನಾನು ಸ್ಟ್ರಾಬೆರಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಫ್ರೂಟ್ ಸಲಾಡ್ ರೆಡಿ ಆಯಿತು. ಇದನ್ನು ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಅವರ್ಸು ಕೂಲ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಡಬೇಕು. ಫ್ರೂಟ್ ಸಲಾಡ್ ಚೆನ್ನಾಗಿ ಕೂಲ್ ಆದಮೇಲೆ ಫ್ರಿಜ್ಜಿಂದ ತೆಗೆದು ಅದನ್ನು ಐಸ್ ಕ್ರೀಮ್ ಜೊತೆ ಬೇಕಾದರೂ ತಿನ್ಬೋದು, ಹಾಗೆ ಬೇಕಾದರೂ ತಿನ್ಬೋದು. ಸಮ್ಮರಲ್ಲಿ ಇದನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತಂಪಾಗೂ ಇರುತ್ತೆ, ಹಾಗೆ ಎಲ್ಲ ಥರ ಫ್ರೂಟ್ಸು ಇರೋದ್ರಿಂದ ತುಂಬ ಹೆಲ್ದಿಯಾಗೂ ಇರುತ್ತೆ.